ಶರ್ಟ್ ತಗೊಳ್ಳಿ. ಥ್ಯಾಂಕ್ಸ್. ಅಯ್ಯೋ ನಿಧಾನ, ಟವಲ್ ಬಿಚ್ಚೋಗ್ಬಿಡುತ್ತೆ. ಬಿಚ್ಚೋದ್ರೆ ನೀನೇ ಹೊರಟೋಗ್ತೀಯಾ? ಆದ್ರೂ ನೀನ್ ಯಾಕಿಲ್ಲಿ ನನ್ ರೂಮಿಗೆ ಬಂದಿದ್ಯಾ? ನೀವ್ ಎಲ್ಲಿರ್ತೀರೋ ನಾನು ಅಲ್ಗೆ ಬರ್ಬೇಕಲ್ವಾ ಸಿನಿಮಾವ? ಬಾತ್ರೂಮ್ ಅಲ್ಲಿ ಇರ್ತಾನೆ, ಅಲ್ಲೂ ಕೂಡ ಹೋಗ್ತೀಯಾ? ಅರ್ಥ ಆಗ್ಲಿಲ್ವಾ ಮಾವ? ಇಲ್ಲಿ ನೋಡು, ಜ್ಯೂಸ್ ತಗೊಂಡ್ ಬಂದಿದ್ದೀನಿ. ಇಲ್ಲಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಇದೇನ್ ಬರೀ ಅರ್ಧ ಇದೆ? ಈಗ ತಗೊಂಡ್ ಬರ್ಬೇಕಾದ್ರೆ ಆ ಆದ್ಯ ಅಡ್ಡ ಬಂದ್ಬಿಟ್ಲು, ಅವಳ ಮೇಲೆ ಅರ್ಧ ಚೆಲ್ಲೋಯ್ತು. ಏನು ಅನ್ಕೋಬೇಡ ಮಾವ. ಒಳ್ಳೆ ಕೆಲಸ ಮಾಡಿದ್ಯಾ. ಹಾಗಂದ್ರೇನು? ಉಳ್ದಿರೋ ಅರ್ಧನಾದ್ರೂ ತಗೊಂಡ್ ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ದೆ. ಯಾರು ಏನೇ ಅಂದ್ರು ಆದ್ಯಂತರ ಆಡ್ದೇನೆ ನೀನ್ ಈ ಮನೆಗ್ ಬಂದಿದ ತಕ್ಷಣ ಇಲ್ಲಿರೋರು ಎಲ್ಲರ ಮನ್ಸನ್ನು ಗೆದ್ಬಿಟ್ಟೆ. ನಿಮ್ದು ಕೂಡನಾ? ಇವಳು ತುಂಬಾನೇ ಜೋರಾಗಿದ್ದಾಳೆ. ಇವಳ ಜೊತೆ ಮಾವ ತುಂಬಾನೇ ಹುಷಾರಾಗಿರ್ಬೇಕು. ನೀವು ಹೋಗಿ, ನಾನು ಪ್ಯಾಂಟ್ ಹಾಕೋಬೇಕು. ಹೋಗು ಮಾವ. ಇವಳೆ ನಾಚ್ಕೋತಾ ಇದ್ದಾಳೆ. ಚಾರು, ನಿನ್ ರೆಕ್ಕೆನ ಕತ್ತರಿಸ್ಬೇಕು. ತುಂಬಾನೇ ಓವರ್ ಆಗಿ ಆಡ್ತಿದ್ಯಾ ನೀನು. ಬಿಟ್ಟು ಇಲ್ಬಾ ಇಲ್ಬಾ ಬಾ. ಏನಮ್ಮ ಕರ್ದಿದ್ದು? ಯಾಕೋ ಹಾಗೆ ಕಿಸ್ಕೋತಾ ಇದ್ಯಾ? ಇದನ್ ತಗೊಂಡ್ ಹೋಗಿ ಬೋಂಡಾ ಬಜ್ಜಿ ತಗೋ. ನನ್ ಕಂಡ್ರೆ ನಿನಗೆ ಎಷ್ಟು ಇಷ್ಟ ಅಮ್ಮ. ಇವಾಗ ಯಾಕೆ ನೆನ್ಪಗ್ ಬಂತು ಕಂದ? ಬಜ್ಜಿ ತಗೊಂಡ್ ತಿನ್ನು ಅಂತಿದ್ಯಾ ಅಲ್ವಾ? ನಿನ್ಗಲ್ಲ ಕಣೋ, ಅದ್ ನನಗ್ ಬೇಕಾಗಿದೆ. ನೀನ್ ಹೋಗಿ ತಗೊಂಡ್ ಬಾ. ತಿನ್ನೋದ್ ಬಿಟ್ರೆ ನೀನ್ ನನ್ಗೆ ಬೇರೆ ಕೆಲ್ಸ ಇಲ್ಲ ಅಂತೀಯಾ? ಕೊಡ ಇಲ್ಲಿ, ಹೋಗು ಹೋಗು. ಮನೇಲೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಪಾರ್ವತಿ? ನಾವೆಷ್ಟು ಉಪ್ಪು ಹಾಕ್ತಿವೋ ಏನೋ, ಬಜ್ಜಿ ಚೆನ್ನಾಗಿಲ್ಲ ಅಂದ್ರೆ ಅವಳಗ್ ಬೈತಾರತ್ಗೆ. ಜಾನ್ಕಿ ಅತ್ಗೆಗ್ ಮಾಡು ಅಂದಿದ್ರೆ ಸರಿ ಹೋಗ್ತಿತ್ತಲ್ಲ. ಇಲ್ಲೇ ಇರೋದು ಆಟ. ಬಿಟ್ಟು ಕೈಯಲ್ಲಿ ಬಜ್ಜಿ ತರಿಸಿ ಚಾರುನೇ ಮಾಡಿದಳೆ ಅಂತ ಹೇಳಿ ಸೀನೋ ಆಶ್ಚರ್ಯ ಪಡೋ ಹಾಗೆ ಮಾಡಿ, ಚಾರು ಅಂದ್ರೆ ಅಭಿಮಾನ ಬರೋ ಹಾಗೆ ಮಾಡ್ಬೇಕು. ಮೊದ್ಲು ಅಭಿಮಾನ, ಅದನ್ನ ಮೀರಿದ್ದೆ ಪ್ರೇಮ, ಅದನ್ನು ಮೀರಿದ್ರೆ ಮದ್ವೆ. ಒಳ್ಳೆ ಆಲೋಚನೆ. ದೇವ್ರೇ, ಏನೇ ಯಾವಾಗ್ಲೂ ನೀವಿಬ್ರು ಒಂದೇ ಜಾಗದಲ್ಲಿ ಇರ್ತೀರಾ, ಗುಸು ಗುಸು ಅಂತ ಮಾತಾಡೋದು ಏನ್ ವಿಷಯ? ನನ್ ಗಂಡನ್ ಜೊತೆ ಇದ್ರೆ ನಿನ್ಗೇನು ಕೆಲ್ಸ ಇಲ್ವಾ ಅಂತ್ಯ? ಪಾರ್ವತಿ ಜೊತೆ ಇದ್ರೆ ಇದೇ ಕೆಲ್ಸನಾ ಅಂತ್ಯ? ನೋಡು, ನಿನ್ ಮಗನಿಗೆ ಮದ್ವೆ ಆದ್ರೆ ಅವನಿಗೂ ಮಕ್ಳಾಗೋ ಸಮಯ ಬರುತ್ತೆ. ಅದ್ರ ಪ್ರಕಾರ ನೋಡಿದ್ರೆ ನಿನ್ಗೆ ಎಷ್ಟು ವಯಸ್ಸಾಗಿದೆ ಅಂತ ಅರ್ಥ ಮಾಡ್ಕೊ. ನನ್ ಮೇಲ್ ಬರುತ್ತೇನೋ ಅದಕ್ಕೆ. ನಂಗ್ ಮೊದ್ಲೇ ದೊಡ್ಡ ಕೆಲ್ಸ ಇದೆ. ಪದ್ಮಾ, ಜಾನಕಿ 4 ದಿನ ಅಮೆರಿಕಾಗ್ ಹೋದಾಗ ಅಡಿಗೆ ಮಾಡೋದಿಕ್ಕೆ ಎಷ್ಟು ಕಷ್ಟ ಆಯ್ತು. ಇವಾಗ ರಾಜು ಜೊತೆ ಮಾತಾಡಕ್ಕಾಗ್ದೆ ಕಷ್ಟ ಪಡ್ತಿದ್ದಾಳೆ. ಹೀಗಿರುವಾಗ ಕೂಡ ನಿನ್ ಮನೆ ಕೆಲ್ಸ ಮಾಡದೆ ಇದ್ರೆ ಹೇಗೆ? ನನಗೆ ಯಾಕಮ್ಮ ಇದನ್ನೆಲ್ಲ ಹೇಳ್ತಿದ್ಯಾ? ಅಣ್ಣ ಅತಿಗೆ ಹತ್ರ ಮಾತಾಡ್ಲಿಲ್ಲ ಅಂತಂದ್ರೆ ನಾನ್ ರಾಯಭಾರಿಯಾಗಿ ಹೋಗ್ಬೇಕು ಅಂತ್ಯಾ? ಇಲ್ಲ ಮದ್ಯಕ್ ಹೋಗಿ ನನ್ ಸಂಸಾರ ಹಾಳು ಮಾಡ್ಕೋ ಅಂತ್ಯಾ? ನಿನ್ ಸಂಸಾರ ಏನೋ ದೊಡ್ಡದಾಗಿರೋ ಹಾಗೆ. ಅಯ್ಯಯ್ಯಮ್ಮ, ವಾತಾವರಣ ತುಂಬಾ ಬಿಸಿಯಾಗಿದೆ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಇಲ್ಲಿ ಮೇಲೆ ಬಿದ್ದ ಹಾಗೆ ಮ್ಯಾಟ್ರ್ ನಮ್ ಕಡೆ ತಿರುಗ್ತಾ ಇದೆಯಲ್ಲ. ಯಾಕೆ ನಾವಿಲ್ಲಿರ್ಬಾರ್ದಪ್ಪ? ಅಮ್ಮ ಅಮ್ಮ, ಇಲ್ಲಿ ಕೊಡು. 2 ಪ್ಲೇಟ್ ಬಜ್ಜಿ. ಕಿರ್ಚಿ ಬೇಡ್ವಾ, ನಿಧಾನಕ್ಕೆ ಹೇಳೋ. 2 ಪ್ಲೇಟ್ ಬಜ್ಜಿಗೆ 60 ರೂಪಾಯಿ ಅಂತೆ. ನೀನೇ ಇನ್ನ 10 ರೂಪಾಯಿ ಕೊಡ್ಬೇಕು. ಇಲ್ಲೋಡು, 20 ರೂಪಾಯಿ ಕೊಡ್ತೀನಿ. 10 ರೂಪಾಯಿ ಅವನು ಕೊಟ್ಬಿಟ್ಟು 10 ರೂಪಾಯಿ ನೀನ್ ಇಟ್ಕೊಂಡ್ಬಿಡು. ಓಕೆ. ಚಾರು, ಬಾ ಪಾಪ. ಬಾರಿ ಇಲ್ಲಿ. ಏನ್ ಚಿಕ್ಕಮ್ಮ? ಇಲ್ಲೋಡು, ಈ 2 ಪ್ಲೇಟ್ ಬಜ್ಜಿನ ಪ್ಲೇಟ್ಗೆ ಹಾಕೊಂಡು ಹೋಗಿ ಒಂದು ಸೀನುಗೆ ಇನ್ನೊಂದು ಜಾನಕಕ್ಕಂಗ್ ಕೊಡು. ಮತ್ ನನಗೆ ಆಮೇಲೆ ತಿಂದ್ರಾಯ್ತು ಬಿಡೆ. ಇದೇನ್ ಬಂಗಾರನ ಆಸೆ ಪಡೋದಕ್ಕೆ? ಇಲ್ಲೋಡು, ನನ್ ಮಗನ್ಗೆ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ಜಾನಕಿ ಅತ್ತಿಗೆಗೂ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ಬೇಕು ಅಂದ್ರೆ ಇದನ್ನ ನಾನೇ ಮಾಡಿದ್ದು ಅಂತ ಹೇಳ್ಬಿಡು.
ಹಾಗಾದ್ರೆ ನೀರ್ ಕೂಡ ತಗೊಂಡ್ ಹೋಗ್ತೀನಿ. ನಿನ್ಗೆಲ್ಲ ಹೇಳ್ಕೊಡ್ಬೇಕಲ್ಲೇ ತಾಯಿ, ಈಗ ತಕ್ಷಣ ತಗೊಂಡ್ ಹೋಗ್ಬಾರ್ದು. ಖಾರ ಅಂತ ಸೀನು ಕಿರ್ಚ್ಕೊಂಡಾಗ ನೀನು ಸಕ್ಕರೆನ ಸಿಹಿನ ತಿನ್ನಿಸ್ಬೇಕು. ಓ, ಆದ್ರೂ ವಯಸ್ಸಿನ ಹುಡುಗಿ ನೀನು, ಎಲ್ಲ ನಾವೇ ಹೇಳ್ಕೊಡ್ಬೇಕಾ? ನೀನೇ ಅರ್ಥ ಮಾಡ್ಕೋಬೇಕು. ಅತ್ತೆ, ನನ್ಗೆ ಅರ್ಥ ಆಯ್ತು. ನಾನೆಲ್ಲ ನೋಡ್ಕೋತೀನಿ. ಕೊಡಿಲಿ. ಬ್ರಹ್ಮೋಗೆ ಬಜ್ಜಿ ಕೊಟ್ಟು ಅವನ್ನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾಳ. ನನ್ ಮೇಲ್ ಜ್ಯೂಸ್ ಚೆಲ್ಲಿದ್ ಇವಳಿಗೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಆದ್ಯ ಹೇಗಾಗತ್ತೆ? ಇವಳಿಗಿದೆ ಬಾರಿ ಹಬ್ಬ. ಬಾ. ಏನ್ ಮಾಡ್ತಿದ್ದೀರಾ ಅಂಕಲ್? ಏನಮ್ಮ, ಮಾತಿನ ಸಹಾಯ ಬೇಕಾದ್ರೆ ಕೇಳು. ನೋಡು, ಕೆಲಸ ಆದ್ರೆ ಹೇಳ್ಬೇಡ, ನಾವು ಮಾಡಲ್ಲ. ಬಜ್ಜಿ ತಿನ್ಬೇಕು ಅನಿಸ್ತಿದ್ಯಾ? ಈ ಮನೇಲಿ ನನ್ನ ಮಗನ್ ಬಿಟ್ಟು ಬಜ್ಜಿನ ಅಷ್ಟು ಪ್ರೀತಿಯಿಂದ ತಿನ್ನೋದು ನಾನು ಒಬ್ನೇ. ಹೌದು, ಎಲ್ಲಿದೆ ಬಜ್ಜಿ? ನಿಮ್ ಹತ್ರನೇ ಬರುತ್ತೆ. ಅದಕ್ಕೆ ನೀವೊಂದ್ ಕೆಲ್ಸ ಮಾಡ್ಬೇಕು. ನಾನು ಈಗಷ್ಟೇ ಹೇಳಿದೆ ನನಗೆ ಕೆಲಸ ಹೇಳ್ಬೇಡ ಅಂತ. ಅಂತದೇನಿಲ್ಲ ಅಂಕಲ್. ನಿಮ್ ಮಗನ್ ಶರ್ಟ್ನ ನೀವೊಂದ್ 5 ನಿಮಿಷ ಹಾಕೊಂಡ್ರೆ ಆರಾಮಾಗಿ ಬಜ್ಜಿ ತಿನ್ಬೋದು. ಅದು ಹೇಗೆ? ಬನ್ನಿ ಹೇಳ್ತೀನಿ. ಓಕೆ, ಡನ್. ಐಡಿಯಾ ಬೊಂಬಟ್ ಕಣಮ್ಮ. ಅವನ್ ಬಜ್ಜಿನ ನಾನು ಹೇಗೆ ತಿನ್ನೋಕ್ಕಾಗತ್ತೆ? ಎಷ್ಟಾದ್ರೂ ನನ್ನ ಸ್ವಂತ ಮಗ ಅಲ್ವಾ? ಸೀನು ಹೊಟ್ಟೆ ತುಂಬಿದ್ರೆ ನಿಮ್ಮ ಹೊಟ್ಟೆ ತುಂಬಿದಾಗ ಅದೇಗಾಗತ್ತೆ? ಲಾಜಿಕ್ ಅಲ್ವಾ? ಹಸ್ವಿಗೆ ಲಾಜಿಕೇ ಇಲ್ಲಮ್ಮ. ಇವಾಗ ಏನ್ ಮಾಡ್ತೀರಾ? ಇವಾಗ ನೋಡು. ಗುಡ್ ಅಂಕಲ್. ನೋಡಿ, ಈಗ ನೋಡ್ತೀನಿ ಏನ್ ಮಾಡ್ತಾಳೆ ಅಂತ. ದೊಡ್ಡಮ್ಮ, ನಿಮ್ಗೋಸ್ಕರ ನಾನೇ ಸ್ವತಃ ಬಜ್ಜಿ ಮಾಡಿ ತಗೊಂಡ್ ಬಂದಿದ್ದೀನಿ. ಹೌದಾ? ನಾನು ಅಂದ್ರೆ ನಿನಗೆ ಎಷ್ಟೊಂದು ಪ್ರೀತಿನಮ್ಮ. ಸ್ವಲ್ಪ ತಿನ್ ನೋಡಿ, ಹೇಗಿದೆ ಅಂತ ಹೇಳ್ತೀರಾ? ಸರಿಮ್ಮ, ಇಲ್ಲಿ ಕೊಡು. ದೊಡ್ಡಮ್ಮ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳೋದ್ ಮರಿಬೇಡಿ. ಅಯ್ಯೋ, ಅದಕ್ಕೇನಮ್ಮ, ಖಂಡಿತವಾಗ್ಲೂ ಮೆಚ್ಕೋತೀನಿ. ದೊಡ್ಡಮ್ಮ, ಸೀನು ಮಾವ ಎಲ್ಲಿದ್ದಾರೆ? ಅಲ್ಲಿದ್ದಾನಮ್ಮ, ಹೋಗು. ಹಸಿವಿನಿಂದ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಹಸುವನ್ನ ನಾನ್ ತೀರಿಸ್ತೀನಿ. ಹೋಗಮ್ಮ, ತೀರ್ಸೋಗು, ಹೋಗು. ಹಸುವು ನೀಗಿಸ್ತಾಳಂತೆ. ಸೀನು ಮಾವ, ಬಜ್ಜಿ ತಗೊಂಡ್ ಬಂದ್ಯಾ ಚಾರು? ಅಬ್ಬಾ, ಇದ್ ನಿಮ್ಗೆ ಗೊತ್ತಾಯ್ತು? ಅದೇ ವಾಸನೆ ಬರ್ತಿದ್ಯಲ್ಲ. ಓಹೋ, ತಗೊಳ್ಳಿ. ಖಾರ ಜಾಸ್ತಿ ಇದ್ರೆ ನೀರ್ ತರ್ತೀನಿ. ಹೇಗಿದೆ ಮಾವ ಬಜ್ಜಿ? ನಿಂತರಾನೆ ತುಂಬಾ ಚೆನ್ನಾಗಿದೆ. ಖಾರ ಆಗ್ತಿದ್ಯಾ? ನಾನು ಈಗಲೇ ಹೋಗಿ ನೀರ್ ತರ್ತೀನಿ. ಪ್ರಪಂಚದಲ್ಲಿ ನಮಗಿಂತ ಪೆದ್ರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಇವಳು ನಮ್ಮನೆ ಮೀರಿಸ್ತಿದ್ದಾಳೆ.
ಇಬ್ರು ತಿಂತಿದ್ದಾರೆ ಆದ್ರೆ ಏನು ಹೇಳ್ತಿಲ್ವಲ್ಲ. ಯಾವುದಕ್ಕೂ ಹೋಗಿ ಸಕ್ಕರೆ ಡಬ್ಬ ತಂದು ಇಟ್ಕೊಂಡ್ಬಿಡ್ತೀನಿ. ಮಾವನ್ಗೆ ಬಜ್ಜಿ ತಿಂದು ಬಾಯಿ ಖಾರ ಆಗಿರಬಹುದು. ಹೋಗಿ ಸಕ್ಕರೆ ಕೊಡ್ತೀನಿ. ಈ ಸಕ್ಕರೆ ಡಬ್ಬ ಎಲ್ಲಿದೆ? ಇದರಿಂದ ಮಾವನ್ ಬೀಳಿಸ್ಕೋತೀನಿ. ಸೀನು, ಈ ಪೇಪರ್ಸ್ನ ರಾಮ್ ಪ್ರಸಾದ್ ಅವ್ರು ಕೊಡು. ಸರಿ ಮಾವ. ಅರ್ಜೆಂಟ್ ಏನಿಲ್ಲ, ನಿನಗೆ ಟೈಮ್ ಸಿಕ್ಕಾಗ್ಲೇ ಕೊಡು. ಆಯ್ತು ಮಾವ. ದೊಡ್ಡಮ್ಮ ಎಲ್ಲಿ ಹೋದ್ರು? ಆಗ್ಲೇ ಬಜ್ಜಿ ತಿಂದೇ ಬಿಟ್ರಾ? ಸೀನು ಮಾವ ಇಲ್ಲಿದ್ರೆ ಅಲ್ಲಿ ಯಾರಿದ್ದಾರೆ? ಏನಾಯ್ತು? ಹಣ್ಣ ಕಾಯ? ಏನ್ ಮುಖ ಹಾಗಿಟ್ಕೊಂಡಿದ್ಯಾ? ನನ್ ಮಗ ಗಿಲ್ಲದ್ನ ಹೇಗೆ? ಅಲ್ಲ, ಸೀನು ಮಾವ ಇಲ್ಲಿದ್ದಾನೆ ಅತ್ತೆ. ಆದ್ರೆ ಅಲ್ಲಿ ಸೀನು ಮಾವನ ಹೆಸರು ಹೇಳಿ ಬಜ್ಜಿ ತಿಂದಿದ್ ಯಾರು? ಇಲ್ ಸೀನು ಇದ್ದಾನೆ ಅಂದ್ರೆ ಅಲ್ಲಿ ಬಜ್ಜಿ ತಿಂದವ್ರು ಯಾರು? ಬಾ ಹೋಗ್ ನೋಡೋಣ. ಬಾ. ಹಲೋ ಅಂಕಲ್. ಹೇಳಮ್ಮ, ಬಜ್ಜಿ ಹೇಗಿದೆ? ಆಹಾ, ಸೂಪರ್ ಆಗಿದ್ಯಮ್ಮ. ಇಂಥ ಬಜ್ಜಿನ ನಮ್ ಪದ್ದು ಯಾವತ್ತೂ ಮಾಡ್ಕೊಟ್ಟೇ ಇಲ್ಲ. ತುಂಬಾ ಚೆನ್ನಾಗಿದೆ. ನೀನ್ ಯಾಕೆ ತಿಂದೆ? ನಾನ್ ಮಾಡಿದ್ನ ನೀವ್ಯಾಕೆ ತಿಂತಾ ಇದ್ದೀರಾ? ಏನಾಯ್ತಮ್ಮ? ನಾನ್ ಕಷ್ಟಪಟ್ಟು ಬಜ್ಜಿ ಮಾಡಿ ಸೀನಿಮಾವನ್ಗೆ ನಿಮ್ಗೆ ಕೊರೋನಾ ಅನ್ಕೊಂಡ್ರೆ ಇವ್ರು ಮುಗ್ತಾ ಇದ್ದಾರೆ. ನಿಮಗೇನ್ರಿ ಬಂತು? ಹೊಟ್ಟೆ ತುಂಬಾ ಊಟ ಮಾಡಿ. ಹಲೋ, ನಾವೇನ್ ಕಿತ್ಕೊಂಡ್ ತಿಂತಿಲ್ಲ, ಇವಳೆ ತಂದ್ಕೊಟ್ಟಿದ್ದು. ಕೊಟ್ರೆ ತಗೊಂಡ್ರು, ಅದ್ರಲ್ಲಿ ಏನ್ ತಪ್ಪಿದೆ? ಕಿತ್ಕೊಂಡಿರ್ಬೋದೇನೋ ಅಂತ ಕೆಲ್ಸ ಎಲ್ಲ ನನ್ ಯಾವತ್ತೂ ಮಾಡಲ್ಲ. ಬಲವಂತ ಮಾಡಿದ್ದು ನೀವೇ, ನಾನಲ್ಲ. ನೀನ್ ಸುಮ್ನಿರು ಸೀನು. ಅಣ್ಣ, ನೀವ್ ಹೇಳಿ. ಬಜ್ಜಿ ತಿಂತೀರಂತ ಕೇಳಿದ್ಲಮ್ಮ ಚಾರು. ಕೊಟ್ರೆ ಬೇಡ ಅಂತೀವ ಹೇಳು. ನಾನು ನಿಮ್ಮನ್ನ ಸೇನಿಮಾವ ಅನ್ಕೊಂಡ್ಬಿಟ್ಟೆ. ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ ವೆಂಕಟ್ರಾವ್. ಎಳೆ ಬೆಂಡೆಕಾಯಿ ಹಾಗಿದ್ದಾನೆ ನನ್ ಮೊಮ್ಮಗ. ಅದ್ ಹೇಗೆ ಹೋಲಿಸ್ಕೋತ್ಯಾ? ಈ ಆದ್ಯ ಏನು ಮಾಯ ಮಾಡಿದಾಳೆ ಪಾಪ. ಕಷ್ಟಪಟ್ಟು ನಮ್ ಚಾರು ಬಜ್ಜಿ ಮಾಡಿದ್ರೆ ತಿನ್ಬಿಟ್ಟಿದ್ದಾರೆ ಇವರು. ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ? ಅದು ಪಕ್ಕದ ಮನೆಯಿಂದ ತಗೊಂಬಂದಿರೋ ಬಜ್ಜಿ ಅಲ್ವಾ? ತಗೋ, ಅವಾಗ್ಲೇ ನೀನ್ 20 ರೂಪಾಯಿ ಕೊಟ್ಟೆ ಅಲ್ವಾ? ಅವ್ರಿಗೆ 10 ರೂಪಾಯಿ ಕೊಟ್ಟಿದ್ದೀನಿ. ತಗೋ, ನೀನೇ ಇಟ್ಕೋ. ಆದ್ಯ, ನಕ್ಕೂಡ್ದು. ನಗು ಬಂದ್ರೆ ನಗ್ಲೂಬಾರ್ದಾ? ಹಿಟ್ಟನ್ನು ಕಲ್ಸಕ್ ಬರ್ದಿರೋ ಚಾರು ಬಜ್ಜಿ ಮಾಡಿದಾಳೆ ಅಂದ್ರೆ ನನಗೆ ಡೌಟ್ ಬಂತು. ಜೊತೆಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಇದೆಯಲ್ಲಪ್ಪ ಅಂತ ಡೌಟ್ ಬಂತು. ಪಕ್ಕದ ಮನೆ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾಳಕ್ಕ ಬಜ್ಜಿಗಳನ್ನ. ತುಂಬಾನೇ ರುಚಿಯಾಗಿರುತ್ತೆ. ಚಾರು, ನೀನ್ ಮಾಡಿಲ್ಲ ಅಂದ್ಮೇಲೆ ಯಾಕೆ ಹಾಗೆ ಹೇಳ್ದೆ? ಹಾಗೆ ಮಾಡಿದ್ರೆ ಪ್ರಯೋಜನ ಆಗುತ್ತೆ ಅನ್ಕೊಂಡಿರ್ಬೇಕು.
ಅಬ್ಬಬ್ಬಬ್ಬಬ್ಬಾ ನೋಡ್ ಪದ್ದು, ಈ ಬಜ್ಜಿನ ತಿಂದ್ಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡ್ದೆ ಅಂತ ಅನ್ಕೋ. ಹಾ, ಕುಡಿತೀರಾ ನಿಮ್ ಮುಖದ ಮೇಲೆ ತಂದು ಬಿಸಾಕ್ತೀನಿ. ಬನ್ನಿ. ಅಣ್ಣ, ನಾನ್ ಮಾಡ್ಕೊಡ್ತೀನಿ ಇರಿ. ಆ ಕೆಲಸ ಮಾಡಿ ಪುಣ್ಯ ಕಟ್ಕೋತಾಯಿ. ಹೇ ಚಾರು, ಈ ಬುದ್ಧಿವಂತಿಕೆ ಚಿಲ್ಲರೆ ಕೊಟ್ಟು ಬಜ್ಜಿ ತಗೊಳ್ಳುವವರೆಗೂ ಮಾತ್ರನೇ. ನನ್ನನ್ನೇ ಕೀಳಾಗಿ ನೋಡಿದ್ ನೀನು ಇವತ್ತು ಎತ್ತರವಾಗಿ ನೋಡೋ ಹಾಗೆ ಮಾಡಿದ್ದೀನಿ. ನನ್ ಮೇಲೆ ಜ್ಯೂಸ್ ಚೆಲ್ಲಿದ್ ನಿನ್ ಮೇಲೆ ಫೇಕ್ ಅನ್ನೋ ಮಾರ್ಕ್ ಬರೋ ಹಾಗೆ ಮಾಡಿದೆ. ದಟ್ ಇಸ್ ಆದ್ಯ. ಲೇ ಆದ್ಯ, ಇರೋ ನಿನಗೆ ಮಾಡ್ತೀನಿ. ಇಲ್ಲಿದ್ಯಾ? ನಿನಗೋಸ್ಕರ 4 ದಿಕ್ಕು ಹುಡ್ಕೊಂಡ್ ಬಂದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಯಾ ಚಿಕ್ಕಮ್ಮ? ಇಲ್ವಲ್ಲ. ಮತ್ ನನ್ ಕಾಣಿಸಿಲ್ಲ ಅಂದ್ರೆ ಏನರ್ಥ? ಹಾಗಂತಿದ್ಯಾ ಚಾರು? ಆ ಮಾತಿಗೆ ಬಂದ್ರೆ ಈ ಮಧ್ಯೆ ಡಯಟಿಂಗ್ ಮಾಡಿ ಸಣ್ಣ ಆಗಿದ್ಯಾ ಅಲ್ವಾ? ಹಾಗೆ ಕಾಣಿಸ್ತೆ ಅಷ್ಟೇ. ನಿನ್ ಜೋಕಿಂಗ್ ನಂಗೆ ನಗು ಬರ್ತಾ ಇಲ್ಲ ಚಿಕ್ಕಮ್ಮ, ನನಗೆ ಕೋಪ ಬರ್ತಾ ಇದೆ. ಪರರ ಮನೆಯಲ್ಲಿ ಪೌರುಷ ಏನಕ್ಕೆ? ಈ ಮನೆಗೆ ಸೊಸೆ ಆಗೋಳು ಅಂತ ಹೇಳ್ತಾ ಇದ್ದೆ, ಈಗ ನೀನೇ ನನ್ನ ದೂರ ಮಾಡ್ತಾ ಇದೀಯಾ? ಇಲ್ಲ ಅಂದ್ರೆ ಇನ್ನೇನು? ಮಾತು ಕೋಪ ಮಾಡ್ಕೊಂಡ್ರೆ ನಮ್ಮ ಮಾಟ ಏನು ನಡೆಯೋದಿಲ್ಲ ಇಲ್ಲಿ. ಸುಬ್ಬಯ್ಯನ ಅಂಗಡಿಯಿಂದ ತಂದಿರೋ ಬೇಳೆ ಕ್ವಾಲಿಟಿಯಾಗೇ ಇರತ್ತೆ. ನೀವು ಒಬ್ರೇ ಹೊತ್ತಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ಹೀರೋಯಿನ್ ಯಾರು ಅಂತ ಕೇಳ್ತಿರೋ ಹಾಗಿದೆ. ಸ್ವಲ್ಪ ಅರ್ಥ ಆಗೋ ತರ ಹೇಳಿದ್ರೆ ನಾನು ಏನಾದ್ರೂ ಐಡಿಯಾ ಕೊಡ್ತೀನಲ್ಲ. ಹ, ನನಗೆ ಅರ್ಥ ಆಗಿರೋದನ್ನ ನಾನು ಹೇಳ್ತೀನಿ. ಮಿರ್ಚಿ ಬಜ್ಜಿ ಉಪಾಯ ಉಲ್ಟಾ ಹೊಡೆದಿದ್ದಕ್ಕೆ ಆ ಆದ್ಯ ಕೈಯಲ್ಲಿ ಸೋತಿರೋ ಹಾಗೆ ಫೀಲ್ ಆಗ್ತಿದ್ದಾಳೆ ಈ ಚಾರು. ಅವಳದೆಲ್ಲ ವಿದೇಶಿ ಬುದ್ಧಿವಂತಿಕೆ ಕಣೆ. ಅಷ್ಟಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಅವಳ ಮೇಲೆ ಜ್ಯೂಸ್ ಬಿದ್ದಿದ್ದಕ್ಕೆ ನನ್ ಮರ್ಯಾದೆನೆ ಹೋಗೋ ಹಾಗೆ ಮಾಡ್ಬಿಟ್ಲು ಅತ್ತೆ ಅವಳು. ಹೊಸ್ದಾಗ್ ಬಂದಿದ್ಯಲ್ಲ, ಮಕ್ಕಳಾಟ ಅಂತ ಅನ್ಕೋತಾರ ಬಿಡು. ಅವಳ ಥರನೇ ನೀನು ಮಾಡಕ್ ಹೋದ್ರೆ ಆಮೇಲೆ ಎಲ್ರ ದೃಷ್ಟಿಲೂ ನೀನೇ ಕೆಟ್ಟೋಳಾಗ್ತೀಯ. ಅದಕ್ಕೆ ಹೇಳ್ತಿರೋದು ಕರೆಕ್ಟೇ. ಒಳ್ಳೆ ಕೆಲಸ ಮಾಡಿ ಮನಸ್ಗಳನ್ ಕದಿ. ಸಿನಿಮಾವನ್ಗೆ ಇಷ್ಟ ಆಗೋ ಕೆಲಸ ಏನು? ಇಲ್ ನೋಡು, ನನ್ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅನ್ನೋದಕ್ಕಿಂತ ನಮ್ ರಾಜಾರಾಮಣ್ಣನ ದೃಷ್ಟಿಲಿ ಒಳ್ಳೆ ಹುಡುಗಿ ಅನ್ನಿಸ್ಕೋ ಸಾಕು. ಅಯ್ಯೋ, ದೊಡ್ಡಪ್ಪ ಯಾವಾಗ ನೋಡಿದ್ರು ಗುಮ್ಮ ಅಂತಾನೆ ಇರ್ತಾರೆ. ಕಾಡಿಗ್ ರಾಜ ಆಗಿರೋ ಸಿಂಹ ಕೂಡ ಹಾಗೆ ಇರುತ್ತೆ. ಶಬಾಷ್ ಅನ್ಸ್ಕೊಂಡೆ ಅನ್ಕೋ. ನಿನ್ನ ಭುಜದ ಮೇಲೆ ಹೊತ್ತು ಮೆರೆಸ್ತಾರೆ. ಹೌದೇ? ನಮ್ಮ ಅಣ್ಣನ್ ದೃಷ್ಟಿಗೆ ಬಿದ್ರೆ ಸಾಕು, ಮನೇಲಿರೋರು ಎಲ್ರು ನಿನ್ಗೆ ಸಲಾಂ ಹೊಡಿತಾರೆ ಚಾರು. ಮತ್ತ ಆದ್ಯನ್ ತಿರ್ಗೇಟ್ಕೊಡೋದು ಯಾವಾಗ? ಅವಳು ಏಟ್ ತಿಂತಾಳೆ ಬಿಡೆ, ಅದಕ್ಕೇನ್ ಶ್ರಮ ಪಡೋ ಅಗತ್ಯ ಇಲ್ಲ. ನೀನ್ ಕೆಟ್ಟವಳಾಗಿರೋದಕ್ಕಿಂತ ಒಳ್ಳೆಯವಳ ಅದೇ ಅನ್ಕೋ. ಆದ್ಯ ಜೊತೆ ಇರೋ ರಾಜಲಕ್ಷ್ಮಿ ಕೂಡ ಅಕ್ಷತೆ ಬೀಳುತ್ತೆ. ಅವಳಿಗೆ ಮದ್ವೆ ಆಗತ್ತಾ? ಕೆಲ್ಸ ಆಗತ್ತೆ ಅಂತ ಅರ್ಥ ಕಣೆ. ಓ, ಈಗ ಅರ್ಥ ಆಯ್ತು. ಚೆನ್ನಾಗಿ ಯೋಚನೆ ಮಾಡಿ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ. ಎಷ್ಟು ಖುಷಿಯಾಗಿ ಚಾಟಿಂಗ್ ಮಾಡ್ತಾ ಇದ್ದಾಳೆ.
ಆ ಲ್ಯಾಪ್ಟಾಪ್ ನನಗೆ ಕೊಟ್ರೆ ನಾನು ಖುಷಿ ಪಡ್ಬೋದಲ್ವಾ? ರಾಜಲಕ್ಷ್ಮಿ, ನೀನ್ ಯಾವಾಗ ಬಂದೆ? ನಾನು ಬಂದಿದ್ದನ್ನು ಕೂಡ ನೋಡ್ಲಿಲ್ವಾ? ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿದ್ದೀನಲ್ವಾ? ಅದು ಅಲ್ಲದೆ 16 ಮೆಂಬರ್ಸ್ ಚಾಟಿಂಗ್ ಅಲ್ಲಿದ್ದಾರೆ. ಒಂದೇ ಸಲಕ್ಕೆ 16 ಜನ ಜೊತೆ ಚಾಟ್ ಮಾಡ್ತಿದ್ಯಾ? ಹಲೋ, ಇದು ಫೈಟಿಂಗ್ ಅಲ್ಲ, ಜಸ್ಟ್ ಚಾಟಿಂಗ್. ಇದಕ್ಕೆ ಇಷ್ಟೊಂದು ಸರ್ಪ್ರೈಸ್ ಆಗ್ಬೇಕಾ? ನಾನು ಒಬ್ರ ಹತ್ರ ಮಾತಾಡಕ್ಕೇನೆ ನಕ್ಷತ್ರಗಳು ಎಣಿಸ್ತಾ ಇದ್ದೀನಿ.